ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾಗುಮಾಹಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ಮಾಡಿ ತೋರಿಸ್ತಿರುವ ರೆಸಿಪಿ ಕರ್ಬೂಜ ಹಣ್ಣಿನ ಜ್ಯೂಸ್. ಬೇಗ ಮತ್ತೆ ಸುಲಭವಾಗಿ ಮಾಡುವಂತಹ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜ್ ಆಗುವಷ್ಟು ನಾನಿಲ್ಲಿ ಕರ್ಬೂಜ ಹಣ್ಣನ್ನು ತಗೊಂಡು ಈ ರೀತಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಕ್ಕೆ ಕಟ್ ಮಾಡಿದ ನಂತರ ಒಳಗಿನ ಬೀಜಗಳನ್ನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಜ್ಯೂಸ್ ಮಾಡ್ಬೇಕಾದ್ರೆ ಈ ಬೀಜಗಳ ಅವಶ್ಯಕತೆ ಏನು ಇರಲ್ಲ, ಇದನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೋಬೇಕಾಗುತ್ತೆ. ನೋಡಿ, ನಾನು ಒಂದು ಸ್ಪೂನಿನ ಸಹಾಯದಿಂದ ಈ ತರಹ ಬೀಜಗಳನ್ನೆಲ್ಲ ತೆಗೆದು ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಹಣ್ಣಾಗಿರೋದಿದ್ರೆ ಈ ರೀತಿ ಫುಲ್ಲು ಕಳ್ತಿರ್ಬೇಕು. ಆ ರೀತಿ ಕರ್ಬೂಜ ಹಣ್ಣು ತಗೊಂಡ್ರೆ ಜ್ಯೂಸು ಕೂಡ ಸಖತ್ತಾಗಿ ಕೂಡ ಇರುತ್ತೆ. ಟೇಸ್ಟ್ ನೋಡ್ತಾ ಇರ್ಬೋದು. ಇಲ್ಲಿ ಮಧ್ಯಕ್ಕೆ ಕಟ್ ಮಾಡಿ ಆ ಬೀಜಗಳನ್ನೆಲ್ಲ ತೆಗಿತಿದ್ರೆ ಜ್ಯೂಸು ಯಾವ ರೀತಿ ಬರ್ತಾ ಇದೆ ಅಂತ. ಇವಾಗ ಈ ಬೀಜಗಳನ್ನೆಲ್ಲ ತೆಗೆದು ಒಂದು ಬೌಲ್ಗೆ ಸಪರೇಟ್ ಮಾಡಿ ಇಟ್ಕೊಂಡು ಮತ್ತೆ ಇವಾಗ ಇದನ್ನ ಮಧ್ಯಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಾಗಿ ಇದನ್ನೆಲ್ಲ ಈ ತರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ನಾವು ಈ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ಬೇಕಾದ್ರೆ ಸಿಪ್ಪೆ ಏನು ಉಪಯೋಗಿಸಲ್ಲ, ಒಳಗಡೆ ಇರುವಂತಹ ಹಣ್ಣು ಮಾತ್ರ ಬೇಕಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಾಕುಯಿಂದ ಈ ರೀತಿ ಕ್ಲೀನ್ ಆಗಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ಈ ರೀತಿ ಸ್ಲೈಸ್ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದೀನಿ. ನೀವು ಈ ತರ ಚಾಕುಯಿಂದ ಬೇಕಾದ್ರೆ ನೀವು ಕಟ್ ಮಾಡ್ಕೋಬಹುದು. ಇದೇ ತರ ಕಟ್ ಮಾಡಕ್ಕೆ ನಿಮ್ಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಈ ತರ ಸಿಂಪಲ್ ಆಗಿ ಈ ತರ ಮಧ್ಯ ಹೊಡೆದ್ಬಿಟ್ಟು ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಕ್ಲೀನ್ ಆಗಿ ಎಲ್ಲಾನು ಕ್ಲೀನ್ ಆಗಿ ಈ ತರ ಹೇಳ್ಕೊಂಡ್ರೆ ಕ್ಲೀನ್ ಆಗಿ ಕೂಡ ಬಂದ್ಬಿಡುತ್ತೆ ಹಣ್ಣು. ಯಾಕಂದ್ರೆ ಇದು ಕಳ್ತಿರ್ಬೇಕು ಹಣ್ಣು, ಅವಾಗ್ಲೇ ಕೂಡ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ ನಾನು ಯಾವ ರೀತಿ ಕರ್ಬೂಜ ಹಣ್ಣನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ ಅಂತ. ನೋಡಿ, ಸ್ವಲ್ಪನೂ ಹಣ್ಣಿರ್ಬಾರ್ದು, ಆ ರೀತಿ ಇದನ್ನ ಕ್ಲೀನ್ ಆಗಿ ಈ ರೀತಿ ಸಿಪ್ಪೆ ಮಾತ್ರ ಉಳ್ಕೋಬೇಕು, ಹಣ್ಣು ಮಾತ್ರ ಕ್ಲೀನ್ ಆಗಿ ಒಂದು ಪ್ಲೇಟ್ಗೆ ಸಪ್ರೇಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಮುಂಚೆನೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕರ್ಬೂಜ ಹಣ್ಣುಗಳನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ವೆದರ್ಗೆ ಜ್ಯೂಸ್ಗಳನ್ನ ಎಷ್ಟೇ ಕುಡಿದ್ರು ಸಾಕಾಗಲ್ಲ. ಅದೇ ರೀತಿ ತಂಪಾಗಿರುವಂತಹ ಈ ಕರ್ಬೂಜ ಜ್ಯೂಸ್ ನ ಈ ರೀತಿ ಮಾಡ್ಕೊಂಡು ತಿಂದ್ರೆ ಎಷ್ಟೇ ಕುಡಿದ್ರು ಸಾಕೆ ಆಗಲ್ಲ, ಅಷ್ಟು ಟೇಸ್ಟಿಗೆ ಕೂಡ ಇರುತ್ತೆ. ನೋಡಿ, ಇವಾಗ ಎಲ್ಲಾ ಕರ್ಬೂಜ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ ನಂತರ ಸಕ್ಕರೆ ನಿಮ್ಗೆ ಎಷ್ಟು ಬೇಕು ಸುಗರ್ಗೆ ಅಷ್ಟು ಟೇಸ್ಟ್ ತಕ್ಕಂಗೆ ನೀವು ಸಕ್ಕರೆನ ಹಾಕೊಳ್ಳಿ. ಇಲ್ಲಿ ನಾನು ಏನಿಲ್ಲ ಅಂದ್ರೂ ಸುಮಾರು ಒಂದು ಚಿಕ್ಕ ಸ್ಪೂನ್ ಇಂದ ಒಂದು 3 ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕಿ ಆಗುವಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಉಪ್ಪನ್ನ ಸೇರಿಸ್ಕೋಬೇಕು, ಜಾಸ್ತಿ ಉಪ್ಪ ಏನು ಹಾಕಕ್ಕೆ ಏನು ಬೇಕಾಗಿರಲ್ಲ. ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿರುವಂತಹ ನೀರನ್ನ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇನೆ, ಜಾಸ್ತಿ ನೀರೇನೋ ಹಾಕಕ್ ಹೋಗ್ಬೇಡಿ. ಫಸ್ಟ್ ಸ್ವಲ್ಪ ನೀರನ್ನ ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ, ಇಲ್ಲಿ ನಾನು ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಮತ್ತೆ ಸ್ವಲ್ಪ ನಾನು ಗಟ್ಟಿ ಆಯ್ತು, ಅದಕ್ಕೋಸ್ಕರ ನಾನಿಲ್ಲಿ ಮತ್ತೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ಮತ್ತೆ 1 ಲೋಟ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಟೋಟಲ್ ಬಂದು ನಾನಿಲ್ಲಿ 1 ಲೀಟರ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದ್ಸಲಿ ಟೇಸ್ಟ್ ನೋಡ್ಕೊಳ್ಳಿ. ಸಕ್ಕರೆ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಹಾಕೋಬಹುದು. ನಂಗಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇದೆ. ನಿಮ್ಗೆ ಬೇಕು ಅಂತ ಹೇಳ್ಸಿದ್ರೆ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೋಬಹುದು. ಇಲ್ಲಿ ನಾನು ಏಲಕ್ಕಿ ಪುಡಿಯನ್ನ ಏನು ಸೇರಿಸಿಲ್ಲ. ಇವಾಗ ಒಂದು ಲೋಟಕ್ಕೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಕರ್ಬೂಜ ಹಣ್ಣನ್ನ ಪೀಸ್ ಆಗಿ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಈ ತರ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಕುಡಿಬೇಕಾದ್ರೆ ಅವಾಗ ಬಾಯಿಗೆ ಸಿಗ್ತಾ ಇದ್ರೆ ಇನ್ನೂ ಟೇಸ್ಟ್ ಸಖತ್ತಾಗಿ ಕೂಡ ಇರುತ್ತೆ. ಹಾಗೇನೆ ಒಂದೊಂದು ಐಸ್ ಕ್ಯೂಬ್ ಅನ್ನು ಕೂಡ ಸೇರಿಸ್ಕೊಂಡು ರೆಡಿ ಮಾಡಿರುವಂತಹ ಕರ್ಬೂಜ ಜ್ಯೂಸ್ ಅನ್ನ ಸೇರಿಸಿದ್ರೆ ಆಯ್ತು. ತುಂಬಾನೇ ಸುಲಭವಾಗಿ ಮಾಡುವಂತಹ ಕರ್ಬೂಜ ಹಣ್ಣಿನ ಜ್ಯೂಸು ಸವಿಯಲು ರೆಡಿ. ಕರ್ಬೂಜ ಹಣ್ಣಿನ ಜ್ಯೂಸು ಮಾಡುವ ವಿಧಾನ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.